ಕಳೆದೋಗತಾದ ನಿಮ್ಮ ಜ್ಞಾನ ಕಳೆದೋಗತಾದ ನಿಮ್ಮ ಜ್ಞಾನ ಪೂಜೆ ನಿತ್ಯವೇ ಮಾಡಲ್ಲ ಗುರುಪಾದ ಪೂಜೆ ನಿತ್ಯವೇ ಮಾಡಲ್ಲ ಕಳೆದೋಗತಾದೋ ನಿಮ್ಮ ಜ್ಞಾನ ಕಳೆದೋಗತಾದೋ ನಿಮ್ಮ ಜ್ಞಾನ ಒಳ ಜನ್ಮದಾಗ ಆಗಿನ ಸಣ್ಣ ಬಾಳ ಜನ್ಮದಾಗ ಆಗಿದ ಸಣ್ಣ ಅರವಿಂದ ಜನ್ಮದು ಹಿಡಲಿಲ್ಲ ಖೂನ ಮಾಯಿ ಬೆನ್ನ ಹತ್ತಿ ಮುಕ್ಕಿದಪ್ಪ ಮಣ್ಣ ಗುರವೇನ ಕೋಡೆ ಆಗೋ ಸದ್ಗುಣ ಗುರವೇನ ಕೋಡೆ ಆಗೋ ಸದ್ಗುಣ ಪಾದ ಪೂಜೆ ನಿತ್ಯವೇ ಮಾಡಲ್ಲ ಗುರುಪಾದ ಪೂಜೆ ನಿತ್ಯವೇ ಮಾಡಲ್ಲ ಕಳೆದೋಗತಾವೋ ನಿಮ್ಮ ಜ್ಞಾನ ಕಳೆದೋಗತಾವೋ ನಿಮ್ಮ ಜ್ಞಾನ ಗುರು ಸೇವದಾಗ ಆಗಿದ ಹಣ್ಣ ಹೆಂಗ ಕಾಯಿ ಒಳಗ ಹಣ್ಣ ಐತಂದ್ರ ಮ್ಯಾಗ ಬಣ್ಣ ಆಗ್ತದ, ಹೊರಗ ಬಣ್ಣ ಆಗ್ತದ ಕಾಯಿ. ಅವು ನಿಮ್ಮಂತ ಕೊಟ್ಟಿ ಕಾಯಿ ಅದಕ್ಕೆ ಹೋತಾವು, ಎಲ್ಲಿಗೆ ಹೋತಾವು? ಕೊಳ್ಳೆಗಾಲಕ್ಕೆ ಹೋಗು ಕಾಯಿ ಹೂ. ಗುರು ಸೇವದಾಗ ಆಗಿದ ಹಣ್ಣ ಗುರು ಸೇವದಾಗ ಆಗಿದ ಹಣ್ಣ ಗುರುನಾಥ ಬೀಳಿಸ್ತಾನ ಗಂಟಲ ಗಾಣ ಭಕ್ತಿಯದಿಂದ ಹಿಡಿ ಗುರುವಿನ ಚರಣ ದೂರ ಮಾಡತಾನ ದುಷ್ಟ ದುರ್ಗುಣ ದೂರ ಮಾಡತಾನ ದುಷ್ಟ ದುರ್ಗುಣ ಪಾದ ಪೂಜೆ ನಿತ್ಯವೇ ಮಾಡಲ್ಲ ಗುರುಪಾದ ಪೂಜೆ ನಿತ್ಯವೇ ಮಾಡಲ್ಲ ಕಳೆದೋಗತಾದೋ ನಿಮ್ಮ ಜ್ಞಾನ ಕಳೆದೋಗತಾದೋ ನಿಮ್ಮ ಜ್ಞಾನ ಯೋಗಿ ಅಮ್ಮಗೆ ಸತ್ಯ ಶರಣ ಯೋಗಿ ಅಮ್ಮಗೆ ಸತ್ಯ ಶರಣ ಗುರುವಿನ ಇಟ್ಟಾದ ಕರುಣ ತಾಯಿ ಪಾರ್ವತಿ ಕಾಳ್ಯಾಳೋ ರಮಣ ಕಾಡುವ ತಾಯಿಗೆ ಬಂತೋ ಅಂತ ಕರುಣ ಕಾಡುವ ತಾಯಿಗೆ ಬಂತೋ ಅಂತ ಕರುಣ ಪಾದ ಪೂಜೆ ನಿತ್ಯವೇ ಮಾಡಲ್ಲ ಗುರುಪಾದ ಪೂಜೆ ನಿತ್ಯವೇ ಮಾಡಲ್ಲ ಕಳೆದೋಗತಾದೋ ನಿಮ್ಮ
ಕಾಶಿ ಯಾತ್ರವು ಚೆನ್ನಾಗಿ ಮಾಡು. ಅಂದ್ರ ಕಾಶಿ ಯಾತ್ರವು ಚೆನ್ನಾಗಿ ಮಾಡು. ಅವಾಗ ನಿನಗ ಮುಕ್ತಿ ದೊರೀತದ. ಯಾಕೆ ಹೇಳ್ಯಾರ ಗೊತ್ತದೇನ್ರಿ? ತಿಳಿದೇ ಹೇಳ್ತೇವಲ್ಲ ನಾವು. ಏನತ್ತ? ಕಾಶಿ ಯಾತ್ರೆ ಚೆನ್ನಾಗಿ ಮಾಡಂದ್ರ ಕಾಶಿ, ರಾಮೇಶ್ವರ, ಉಳಿವಿ, ಗೋಕರ್ಣ ಇಂಥವೆಲ್ಲ ದೊಡ್ಡ ದೊಡ್ಡ ತೀರ್ಥ ಕ್ಷೇತ್ರಗಳದಾವ, ಪುಣ್ಯ ಕ್ಷೇತ್ರದಾವ. ಅಲ್ಲಿ ಹೋಗಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥಗೆ ದರ್ಶನ ಮಾಡಿದ್ರಿ ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಪಾಪಾದಿಗಳು ನಶಿಸಿ ಹೋಗ್ತಾವ ಅಂತೇಳಿ ಹೇಳ್ಯಾರ. ಹಿಂಗ ಕಾಶಿ ರಾಮೇಶ್ವರದ ಹೇಳತ್ತಿದಿ. ಮತ್ತಾವ್ದು ಕಾಶಿ ಮತ್ ನೀವ್ ಏನ್ ಹೇಳತ್ತೀರಿ? ಯಾವ ಕಾಶಿ ಹೇಳ್ದ ತಿಳಿಲಿಲ್ಲ ನಿನಗ? ನಾ ಇಟ್ಟೋತನ ಉರ್ದು ಮಾತಾಡ್ದಂಗ ಆಯ್ತ ನಿಮ್ಗ? ತಮ್ಮ, ಕಾಶಿ ಯಾತ್ರೆ ಚಂದಾಗಿ ಮಾಡು. ಅದೇ ರೀ, ಕಾಶಿ ರಾಮೇಶ್ವರ ಗೊತ್ತಾವಿಲ್ಲ ಎಂದ್ ಹೋಗಿರಿಲ್ಲ? ತಿಳ್ಕೊ. ಚಂದಾಗಿ ಮಾಡಂದ್ರ ಚಂದ ಬುತ್ತಿ ಕಟ್ಕೊಂಡು ಹೋಗಲ್ಲ ಹರ್ತಾರ ಬುತ್ತಿ ಅತ್ತಾರ ನೋಡ್ರಿ ಇವ್ರು ಉಳ್ಳಾಕ. ತಮ್ಮ ಮಾಸ್ತರ ಹಾ ರೀ, ಬಿಡ್ರಿ ಇಬ್ರು. ಅದು ಹೇಳಿಲ್ಲ ಅವರು. ಹಾ, ಮನ್ಯಾಗ ತಾಯಿ ತಂದಿನೇ ಕಾಶಿ ಮತ್ತು ರಾಮೇಶ್ವರ. ಮನೆಗೆ ಅದಕ್ಕೆ ಕಬೀರ್ ಹೇಳ್ಯಾನ, ಏನಂತ? ಕರ್ಮ ತೇರಾ ಅಚ್ಚಾ ಹೈ ತೋ ಕಿಸ್ಮತ್ ತೇರಾ ದಾಸಿ ಹೈ, ಹೈ ಹೈ ನೇತ ತೇರಾ ಸಾತ್ ಹೈ ತೋ ಘರ್ ಮೇ ಮಥುರಾ ಕಾಶಿ. ಮಹಾರಾಜ್ರ, ತಾಯಿ ತಂದಿ ಮನಿ ಒಳಗ ಇವರೇ ಕಾಶಿ ಮತ್ತು ರಾಮೇಶ್ವರ. ಇವ್ರ ಭಕ್ತಿ ಮಾಡೋ, ಇವ್ರಿಗೆ ಅನ್ನ ನೀಡು. ಇದು ಹೇಳ್ಯಾರ. ಇದು ಹೇಳತ್ತಾರ. ನೀ ರೊಟ್ಟಿ ಕಟ್ಕೊಂಡು ಚಜ್ಜಕದ ಹೋಳಿಗೆ, ಶೇಂಗಾದ ಹೋಳಿಗೆ ಕಟ್ಕೊಂಡು ಹೋಗ. 15,000 ಬಂದ್ರ ಬರ್ಲಕ್ ಹೋಗ್ಬೇಕತ್ ಮಾಡಿದ್ದೇವಲ್ಲ ನಾವು. ನೋಡ್ರಿ, ಯಾಕ್ರಿ ಗೌಡ್ರ? ಅರ್ಥ ಅನಾರ್ಥ ತಿಳ್ಕೊಬೇಡ್ರಿ. ಹಾ, ಕಾಶಿ ಯಾತ್ರೆ ಅಂದ್ರು ಹಡದ ತಾಯಿ ತಂದಿ ಸೇವಾ ಯಾರು ಮಾಡ್ತೀರಿ? ನಿನ್ನ ಮನಿ ಒಳಗೆ ಕಾಶಿ ಅದ, ನಿನ್ನ ಮನಿ ಒಳಗ ರಾಮೇಶ್ವರ ಅದ ಅಂತೇಳಿ ಗೀತಾದಾಗ ಪರಮಾತ್ಮ ಹೇಳ್ಯಾನ. ಅದನ್ನ ಹೇಳತ್ತೀರಿ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡೋ, ದಾನ ಧರ್ಮವ ನಿತ್ಯಾದಿ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಪಾದ ಪೂಜೆ ನಿತ್ಯಾದಿ ಮಾಡಣ್ಣ, ಪಾದ ಪೂಜೆ ನಿತ್ಯಾದಿ ಮಾಡಣ್ಣ, ಕಳೆದೋಗತಾದೋ ನಿಮ್ಮ ಧ್ಯಾನ, ಕಳೆದೋಗತಾದೋ ನಿಮ್ಮ ಧ್ಯಾನ. ಭಕ್ತಿ ಮಾಡತಿದ್ದ ಯೋಗಿ ಅಮ್ಮನ, ಭಕ್ತಿ ಮಾಡತಿದ್ದ ಯೋಗಿ ಅಮ್ಮನ, ಎಷ್ಟ ಕಡಿದ್ರೆ ಸತ್ವ ಬಿಡಲಿಲ್ಲ ಶರಣ, ಸೇವೆ ಮಾಡಿ ಹಿಡಿದ ಗುರುವಿನ ಚರಣ, ಗುರುವಿನ ಸಲುವಾಗಿ ಹೋಗಲೆನ್ನ ಪ್ರಾಣ, ಗುರುವಿನ ಸಲುವಾಗಿ ಹೋಗಲೆನ್ನ ಪ್ರಾಣ. ಪಾದ ಪೂಜೆ ನಿತ್ಯದಿ ಮಾಡಣ್ಣ, ಗುರುಪಾದ ಪೂಜೆ ನಿತ್ಯದಿ ಮಾಡಣ್ಣ, ಕಳೆದೋಗತಾದೋ ನಿಮ್ಮ ಧ್ಯಾನ, ಕಳೆದೋಗತಾದೋ ನಿಮ್ಮ ಧ್ಯಾನ. ಶಿಷ್ಯ ಮಾಡು ಭಕ್ತಿ ನೋಡಿ ಒಲ್ತನ, ಶಿಷ್ಯ ಮಾಡು ಭಕ್ತಿ ನೋಡಿ ಒಲ್ತನ, ಸರ್ವ ಸಾಹಿತ್ಯ ಎಲ್ಲ ಎತ್ತಿ ಕೊಟ್ಟನ, ಗುರುವಿನ ಜೋಡಿ ಹಾಕ್ಯಾನೋ ಪಾಣ, ನಿನ್ನ ಬೇಟು ಗುರುವೇ ಹೋಗುವುದಿಲ್ಲ ನಾನ, ನಿನ್ನ ಬೇಟು ಗುರುವೇ ಹೋಗುವುದಿಲ್ಲ ನಾನ. ಪಾದ ಪೂಜೆ ನಿತ್ಯದಿ ಮಾಡಣ್ಣ,
ಗುಡ್ಡಕ್ಕ ಬಂದಾನು ಅಮ್ಮಣ್ಣ ಮೊಮ್ಯಾಟ ಗುಡ್ಡಕ್ಕ ಬಂದಾನು ಅಮ್ಮಣ್ಣ ಪೂಜೆ ನಿತ್ಯವೇ ಮಾಡಣ್ಣ ಗುರುಪಾದ ಪೂಜೆ ನಿತ್ಯವೇ ಮಾಡಣ್ಣ ಕಳೆದೋಗತಾನೋ ನಿಮ್ಮ ಜ್ಞಾನ ಕಳೆದೋಗತಾನೋ ನಿಮ್ಮ ಜ್ಞಾನ ಜಬುವರ್ ಕನ್ನವನ ಭಕ್ತಿ ಹೊರತನ ನೋಡ್ರಿ ಪರಮಾತ್ಮ ಯಾರಿಗ ಒಲ್ತಾನ ಹಾ ಪರಮಾತ್ಮ ಭಕ್ತರಿಗೆ ಒಲ್ತಾನ. ಭಕ್ತರಿಗ ಒಲ್ತಾನ. ಎದರ ಕಾಲಾಗ ಅವತಾರ ತೊಡ್ತಾನ ಪರಮಾತ್ಮ ಅಂದ್ರ ಭಕ್ತರ ಸಲುವಾಗಿ ಅವತಾರ ತೊಟ್ಟಾನ. ಏನು ಭಕ್ತರ ಕಾಪಾಡುವ ಸಲುವಾಗಿ ಮತ್ತು ಭಕ್ತರನ್ನ ಉದ್ಧಾರ ಮಾಡುವ ಸಲುವಾಗಿ ಅವತಾರ ತೊಟ್ಟಾನ. ಹೌದಲ್ಲ? ಅವನಿಗೆ ಅವತಾರ ತೊಡುದು ಕಾರಣ ಇಲ್ಲ. ಹಾ, ಹಾ, ಹಾ. ಅಮೋಘಸಿದ್ದ ಕೈಲಾಸದಿಂದ ಇಲ್ಲಿ ಬರುವುದು ಏನ್ ಅವನಿಗೆ ಕೆಲಸ ಇಲ್ಲ. ಹೌದಲ್ಲ? ಮಾಳಿಂಗರಾಯಿ ಮೂರು ಲೋಕದಲ್ಲಿ ಇಂತ ಆ ಗುಡ್ಡ ಈ ಗುಡ್ಡ ಹೋಗುದು ಅವರಿಗೂ ಏನು ಅವಶ್ಯಕತೆ ಇಲ್ಲ. ಹೌದು ಹೌದು. ಎದಕ್ಕ ಬಂದಾರ ಅಂದ್ರೆ ನಿಮಗ ಉದ್ಧಾರ ಮಾಡ್ಲಕ್ಕ ಬಂದಾರ. ಹಾ, ಹಾ. ಪರಮಾತ್ಮ ಹೇಳಿಲಿ ಗೀತಾದೊಳಗ ಏನಂತ? ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಅದ್ಭುತ. ಅಂದ್ರೇನು? ಎಲ್ಲಿ ಅಧರ್ಮ ತಾಂಡ ಆಡ್ತದ ಅಲ್ಲಿ ನಾ ಇರ್ತ, ಹಾ, ಹಾ, ಹಾ. ಎಲ್ಲಿ ಧರ್ಮ ಹಾನಿ ಆಗ್ತದ ಅಲ್ಲಿ ನಾ ಇರ್ತ. ಹೌದಲ್ಲ? ಧರ್ಮ ಹಾನಿ ಮಾಡೋರಿಗೆ ಕಾಲ್ ಕೊಟ್ಟು ಪಾತಾಳಕ್ಕೆ ತುಳಿತ, ಹೌದು. ಧರ್ಮವನ್ನ ಎತ್ತಿ ಹಿಡಿಯುವವರಿಗೆ ಅವ್ರ ಮನಿಯೊಳಗ ದಾಸಾನ ದಾಸಾಗಿ ದುಡಿತ, ಸಂರಕ್ಷಣೆ ಮಾಡ್ತಾನ. ಅವರಿಗೆ ಸಂರಕ್ಷಣೆ ಮಾಡ್ತಾನ. ಹಾ, ಹಾ. ಅದರ ಸಲುವಾಗಿ ಭಗವಂತನ ಕೆಲಸ ಅದ. ಹೌದಲ್ಲ? ಅದಕ್ಕೆ ಇಲ್ಲಿ ಅಮಸಿದ್ದ ಮತ್ತು ಮಾಳಿಂಗರಾಯ ಮುತ್ಯ ಎರಡು ಅನಂತ ಈ ಭೂಲೋಕದೊಳಗೆ ಎರಡು ಪಂಥ ಅದಾವ. ಹೌದಲ್ರಿ? ಅವ್ರವ್ರು ಮಾಡದಂತ ಗುರು ಸೇವಾ ಬಹಳ ಒಳ್ಳೇದದ. ಹೌದಲ್ಲ? ಹೌದಿಲ್ರಿ? ಹೌದಲ್ರಿ? ಅದರ ಒಳಗೆ ಚರ್ಚಾ ಮಾಡ್ರಿ ಅಂತ ಒಬ್ರು ಹೇಳಿ, ಹೌದಿಲ್ರಿ? ಏನ್ ಬ್ಯಾಡ್ರಿ? ಸಿದ್ಧಟ್ಟಿಗೆ ಒಳಗೆ ಚರ್ಚೆ. ಅದಕ್ಕ ಇರ್ಲಿ, ಏನು ಇಲ್ಲ. ಅವ್ರು ಮಾಡದಂತ ಇತಿಹಾಸ ಹೆಂಗ್ ಅದರಿ ಅಂತ ಕೇಳಿ ಒಂದೊಂದು ಕುರು ಅವ, ಹಾ, ಹಾ. ಒಂದೊಂದು ಮುಚ್ಚಿಟ್ಟು ಕುರು ಅದ. ಹೌದಲ್ಲ? ತಿಳಿಲಾರ ಜನಕ್ಕೆ ಅಜ್ಞಾನಿ ಜನ ಜಗತ್ತದೊಳಗ ನಮ್ಮಂತ ಜ್ಞಾನಿಗಳು ಬಹಳ ಮಂದಿ ಇರುವುದಿಲ್ಲ. ಹೌದಲ್ಲ? ಯಾಕಂದ್ರ ಈ ಜಗತ್ತದೊಳಗೆ ಎಷ್ಟೋ ಮೋಡಿ ಮಂದಿ ಅದ. ಹೌದು. ಒಬ್ಬೊಬ್ರಿಗೆ ತಿಳಿಯೋಂಗಿಲ್ಲ. ಒಂದ್ ಮಾತು ಒಂದ್ ಮನುಷ್ಯಾಗ ಒಬ್ಬೊಬ್ರಿಗೆ 3 ಸಾರಿ 4 ಸಾರಿ ಹೇಳ್ಬೇಕಾಗ್ತದ. ಅರ್ಥ ಮಾಡ್ತಿ ಹೇಳ್ಬೇಕ್ರಿ ತಿಳಿಲಾರ್ದವ್ರಿಗೆ. ಅದಕ್ಕೆ ಇರ್ಲಿ. ಇಲ್ಲಿ ಹಂಗೇನಿಲ್ರಿ ಮಹಾರಾಜ್ರ. ಹಾ, ಇಲ್ಲೆಲ್ಲ ಹಾಲು ಮತ್ತದ ಮೂಲ ಸ್ಥಳ ಅದಿದು. ಇಲ್ಲೆಲ್ಲ ಹಾಲು ಮತ್ತ ಪ್ರತಿಯೊಬ್ಬರಿಗೆ ಗೊತ್ತಿದ್ದ ಮಾತದ. ಹೌದು. ಅದು ಆ ಕಡೆ ಹೇಳುದು ತಿಳಿಯವ್ರಿಲ್ಲ, ತಿಳಿಲಾರ್ದವ್ರಿಗೆ ಹೇಳ್ಬೇಕಾಗ್ತದ ಅಂತೇಳಿ ಇಲ್ಲೆಲ್ಲ ಅರಿತುಕೊಂಡ ಜನ ಅದ. ಹಂಗೆ ಇರ್ತದಪ್ಪ. ಅರಿತುಕೊಂಡು ಇದ್ದವ್ರಲ್ಲಿ ಅಲ್ಲಿ ಒಬ್ರು ಮುರಾಬ್ ಇರಾವ್ರಿ, ಅಲ್ಲಿ ತಿಳಿಲಾರ್ದವ್ರು. ಹೆಂಗ್ರಿ? ಹಾ, ಹಾ. ನೋಡ್ರಿ, ನೀವು ಕಾರಣ ಮಾಡ್ತಿರ್ತಾನ, ಮದ್ವಿ ಬಹಳ ದೊಡ್ಡದಿಟ್ಟಿರ್ತಾನ, ಹೌದಲ್ಲ? ಎಲ್ಲಾ ಜಾಗ ಹೇಳ್ತಾನ, ಖರೆ ಮಗ್ಗಲ್ಕಿನ ಮನೆಯವ್ರಿಗೆ ಮರ್ತಿರ್ತಾನ. ಹಾ, ಹಾ, ಹಾ. ಏನು ಶಾಣೆ ಆಗಿರ್ತೀರಿ ನಾವು ಬರ್ತಾ ಬರ್ತಾ. ಯಾಕ್ರಿ? ಜಾಗ ಎಲ್ಲ ಹೇಳ್ತಾನ 10 ಜಿಲ್ಲಾ, ಮಗ್ಗಲ್ಕಿನ ಮನೆಗೆ ಮರ್ತ ಅಕ್ಕಿ ಕಾಳ ಹೋಗದ. ಇದು ಯಾಕಂದಿರಿ ಅನ್ನೋದು ನನಗ್ ಗೊತ್ತದಲ್ಲ. ಹೆಂಗ ಅಂದ್ರ ನಾವೊಂದು ಲಗ್ನ ಮಾಡಿದ ಯಾರಿಗಾರಿ ಅಚಾನಕ್ ತಪ್ಪಿ ಉಳಿದಿದ್ರ ಅಂದ್ರ ಇದ್ರಾಗೆ ಬಂದಿರಿ ಅಲ್ಲ. ಹಚ್ಕೋತಾರ ನೋಡ್ರಿ. ಯಾಕ್ರಿ? ನಾ ತಿಳ್ಕೊತ ಹೇಳ್ರಿ ಅಟ್ಟು ಹುಚ್ಚಿದೈತಿ. ಇಲ್ಲ, ಜಗತ್ತದ ರೂಢಿ ಅದ. ಹಾ, ಹಾ. ಹಂಗ ನೀ ಮಾತಿಗೆ ಹೇಳದನ ಇಲ್ಲಿ ಎಲ್ಲಾ ಹಿಂಗ ಜನ, ಇಲ್ಲಿ ಅಷ್ಟೋ ಮಂದಿ ನೆನಪಾಗ್ತಾವ. ಇಲ್ಲ, ಇಟ್ಟು ಗೊತ್ತಾಗ್ತದ ಬಿಡ್ರಿ, ನಾ ಅಟ್ಟಾನು ಹುಚ್ಚಿಲ್ಲ. ಇರ್ಲಿ. ಹಾ. ಅದಕ್ಕೆ ಯಾವ ರೀತಿಯಿಂದ ಮಾಳಿಂಗರಾಯ ಮುತ್ಯ ಒಟ್ಟು ಚರ್ಚೆ ಮಾಡ್ಬೇಕು, ಅವರಲ್ಲಿ ಚರ್ಚೆ ಮಾಡ್ಬೇಕು. ಹೌದು. ಚರ್ಚೆ ಮಾಡುದಿದ್ರ ನಾವೊಂದು ಮಾತಾಡ್ತಾರ. ಈಗ 2 ಕಲಾ ತಂಡಗಳದಾವ. ಹೌದಲ್ರಿ? ಎರಡೂ ಕಲಾ ತಂಡಿಗೆ 2 ಡೊಳ್ಳ ಅಗ್ದಿ ವ್ಯವಸ್ಥಿತ ಇದ್ರ ಮೇಲೆ ಜಿಲ್ಲಟ್ಟಿಗೆ ಅದೆಲ್ಲ. ಮತ್ ಇದ್ರ ಮ್ಯಾಗೆ ಅನ್ನ ಉಣ್ತಿರಲ್ಲ. ಹೌದಿಲ್ರಿ? ಈ ಶಿವಸ್ಥಾನದ ಬಗ್ಗೆನೆ ಒಂದು ಚರ್ಚೆ ಮಾಡೋಣ ಇವತ್ತ. ಈಗ ಮಾಡ್ತೀರಿ? ಹಾ, ಈಗ ಮಾಡ. ಪೈಲ ಸಂದಿಗೆ ಇಲ್ಲಿ ಹಿಡ್ದೆ ಸ್ಟಾರ್ಟ್. ಹಾ, ನೋಡ್ರಿ, ಇದು ಮೊಟ್ಟ ಮೊದಲ ಹಳ್ಳಿ ಹಣಮರ ಡೆಳ್ಳಿ ಬಾಸ್ಯರ್ ಪಟ್ಟಣದೊಳಗಿದ್ದುದು ಶಿವಸ್ಥಾನ. ಶಿವಸ್ಥಾನ. ಹೌದಲ್ರಿ? ಹಾ, ಅಲ್ಲಿ ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಸಿಕ್ಕ ಹೊಡೆದು ಬಂದ ಶಿವಸ್ಥಾನ ಕೈಲಾಸ ಇಳಿದದ್ದು. ಹೌದು. ಹೌದಲ್ರಿ? ಹೌದು. ಉಗ್ರಾಣಿ ಮನೆಯೊಳಗ ತೂಗು ಮನ್ಸದ ಮೇಲೆ ತೂಗುತ್ತಿತ್ತದು. ಹೌದು. ಕಾಕ ಸೋಮರಾಯ ಗೌಡ ಸೌಂತಿ ಮಕ್ಕಳ ಪಾಲ ಸರಿ ಮಾಡಿ ಹೊಳ್ಳಿ ಬರುವಾಗ ಈ ಶಿವಸ್ಥಾನ ತಗೊಂಡು ಬರ್ಬೇಕಂದ್ರ ನಮ್ಮ ಮಕ್ಕಳ ಜಕ್ಕಪ್ಪ ಮಾಳಪ್ಪನ ಹೆಸರ್ಲಿ ಅದಾವ, ನನ್ನ ಮಕ್ಕಳ ಹೆಸರ್ಲಿ ಅದಾವ, ನಾವ್ ಒಯ್ಬೇಕಂತ ಹೇಳಿ ಅಂದ್ರ ಅವನಿಗೆ ಸಹಿತ ಮುಟ್ಟುಗೊಟ್ಟಿಲ್ಲ ಇದು ಶಿವಸ್ಥಾನ. ಬರ್ಗೊಟ್ಟಿಲ್ಲ. ಹೌದಲ್ರಿ? ಹೌದು.
ಅಕ್ಕಿ ಕಾಳು ಒಗದ್ರ ಚುರುಮುರಿ ಆಗ್ಯದ, ಹೌದು, ಸುಟ್ಟು, ಜ್ವಾಳ ಒಗದ್ರ ಎಳ್ಳಾಗ್ಯದ. ಹೌದು, ಅಂದ್ರ ಅಂತ ಉಗ್ರಾಣಿ ಮನಿಯೊಳಗೆ ಇದ್ದ ಶಿವಸ್ಥಾನ. ಇದ್ದದ್ದು. ಈ ಶಿವಸ್ಥಾನ ಅಟ್ಟು ಉಗ್ರ ರೂಪದಿಂದ ಇದ್ದ ಶಿವಸ್ಥಾನ ಜಕ್ಕಪ್ಪ ಮಾಳಪ್ಪರ ಸ್ವಾಧೀನ ಆಗ್ಯದ. ಅವ್ರ ಸ್ವಾಧೀನ ಅದ, ಅವ್ರಿಗೆ ಧಕ್ಕೆ ಅದಿದು. ಅವ್ರು ತಂದಾರ ಅವ್ರು. ಹೌದಿಲ್ರಿ? ಹಾ. ಈಗ ಅಂತ ಶಿವಸ್ಥಾನ ಇನ್ನೊಬ್ಬರಿಗೆ ಖಾಸ ಅವ್ರ ಅಪ್ಪಗಂದ್ರು ಮುಟ್ಟುಗಟ್ಟಿಲ್ಲ ಅದು. ಮುಟ್ಟುಗಟ್ಟಿಲ್ಲ. ಜಕ್ಕಪ್ಪ ಮಾಳಪ್ಪನ ಹೆಸರ್ಲೆ ಸಿಕ್ಕ ಹೊಡೆದು ಬಂದು ಡೊಳ್ಳ ಅದು. ಹೌದು, ಹೌದಿಲ್ರಿ? ಹೌದೌದು. ಈಗ ಇವ್ ಎಲ್ಲಾರೇ ನಿಮ್ಗ ಮುಟ್ಟುಗುಡ್ಲಕತ್ತಾವ. ಅವ್ ಆ ಡೊಳ್ಳಿ ಎಲ್ಲಿ ಅದತ್ತಿನ ಈಗ ಆ ಮುಟ್ಟುಗುಡ್ಲಾರ್ದು ಹಾ ಇವನ್ ಶಾಣೆ ಐತಿ. ನಾ ಅಂತಾನೆ ಕೇಳ್ಬೇಕು, ನಮಗ್ ಯಾವ್ದು ತಿಳಿಯಲ್ಲ ನೋಡ್ರಿ. ಹಾ, ಅದು ಕೇಳವ್ರು ನಾವು. ಈಗ ಅಂತ ಮುಟ್ಟುಗುಡ್ಲಾರ ಢೊಳ್ಳ ಈ ಯಾವ ನನ್ನ ಮಾಳಿಂಗರಾಯ ಮುತ್ಯನ ಮಟ್ಟ ಮನಿಯೊಳಗ ಅದು ಎಲ್ಲಿ ಅಡಕ ಎಲ್ಲಿ ಅದ? ಹಾ, ಹಾ ಯಾಕತ್ ಕೇಳ್ರಿ ನೀವು. ಹಾ, ಬಾವನ ಬಿರದಾವಳಿ ಒಳಗ ಹಾ, ಪಲ್ಲಕ್ಕಿ, ಜಾಂಗಟಿ, ಕಣಬಟ್ಲ ಇಂಥದ್ ಎಲ್ಲ ಇದ್ರ ಅದ್ರಾಗೂ ಒಂದು ಡೊಳ್ಳ ಶಿವಸ್ಥಾನದ ಡೊಳ್ಳ ಅದ. ಆ ಡೊಳ್ಳ ಇರ್ಲಕ್ಕಾಗಿ ಇದು ಒಂದು ಡೊಳ್ಳ ಇಂಥ ಉಗ್ರ ರೂಪ ತೊಟ್ಟು ಈ ಡೊಳ್ಳ ಸ್ಪೆಷಲ್ ಡೊಳ್ಳದಂದ್ರ ಈ ಡೊಳ್ಳ ಈಗ ಸದ್ಯ ಅಲ್ಲಿ ಅದ. ಹೇಳ್ತಾರ ಅವ್ರು ಮಾಸ್ತರು, ಹೇಳ್ತಾರ್ರಿ ದೊಡ್ಡ ಮಾಸ್ತರ್ಗಳಾರ ಹೇಳಿ ಕೇಳ್ತೇವ್ ನಾವು. ಬರೋಬರಿ ಅದ. ಹಾ ಎಲ್ಲ ನಮಗ ಒಂದ್ ವೇಳೆ ತಿಳಿತದೋ ತಿಳಿಲಾರ್ದೆ ಬಿಡ್ತದೋ ಗೊತ್ತಿಲ್ಲ. ಈ ಕುತ್ತ ಜನ ಏನ್ ಹರ್ಕತ್ತಿಲ್ಲ, ನೀವು ಹೇಳುದು ಸತ್ಯ ಅಂದ್ರ ಮುಗ್ದೋಯ್ತು. ಇಲ್ಲ, ಕರೆಕ್ಟ್ ಅದ. ಮತ್ತ ಅವ್ರು ಕೇಳುದೇ ಮತ್ತ ಅದು ಅವ್ರು ನೀ ಏನ್ ಕೇಳಿದ್ ಬರೋಬರಿ. ಹಾ ರೀ, ಮತ್ತ ನಾ ಬರೋಬರ್ಲಿ ಕೇಳ್ತಿರ್ತ. ಇರ್ಲಿ, ಬಹಳ ಒಳ್ಳೆ ವಿಷಯ. ಇನ್ನೊಂದು ತಮಗ್ ಹೇಳುದದ, ನೀವೊಂದ್ ಕೇಳೋರಿದ್ದೀರಿ. ಇಲ್ಲ, ನಮ್ದು ಹೇಳುದು ನಿಮಗ್ ಬರೀ ಸಮಾಧಾನ ಮಾಡು ಮಾತಾವ್ ಮಾಡ್ರಿ. ನಮ್ದೇನು ಯಾಕೆ ಹೇಳ್ತೇವಂದ್ರ, ಮನುಷ್ಯನಲ್ಲಿ ಕೆಟ್ಟ ಕುಂಜತ್ವ ತಂದು ಪ್ರಶ್ನೆಗಳನ್ನ ಮಾಡಿ ನಾವು ಹೆಚ್ಚಾಗಿ ಹೋಗ್ಬೇಕು, ನಾವು ಬೆಳ್ಳಿ ಕಡಿ ತರ ಅವ್ರು ನಾವಲ್ಲ. ಅವ್ರು ಮಾಡದಂತ ಸೇವೆಯಲ್ಲಿ ನಮಗ್ ತಿಳಿದಟ್ಟು ಅದಕ್ಕೆ ಒತ್ತು ಕೊಟ್ಟು ಅದಕ್ಕೆ ಬಿಡಿಸಿ ಜ್ಞಾನ ಕೊಡುದು. ನಾವು ಆದ್ರ ಅವ್ರ ಅಲ್ರಿ ಮಾರದ್ರ ನಮಗ್ ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊಬೇಕಿಲ್ಲ. ಕೇಳಿ ತಿಳ್ಕೊಬೇಕು. ಮತ್ತ ಅಟ್ಯಾಕ ಒತ್ತು ಹೇಳತ್ತೀರಿ ಅದಕ್ಕೆ. ಬರೋಬರಿ. ತಿಳ್ಕೋತಿ, ನಾ ತೀರಾ ಇದ್ದು ನನಗೆ ಈಗ ನೀವೇ ಹೇಳಿರಿ ಅಲ್ಲ, ಒಬ್ಬೊಬ್ರು ಇರ್ತಾರ ಅವ್ರಿಗೆ ತಿಳಿವೆ ಇಲ್ಲ. ಬರೋಬರಿ. ಅದಕ್ಕ ಇಲ್ಲಿ ಯಾರಪ್ಪ ಅಂತ ಕೇಳಿದ್ರ ಅಕ್ಕವ್ವ ಮಾಯವ್ವ. ಹೌದಲ್ರಿ? ಹಾಲು ಮತ್ತದಲ್ಲಿ ಅವ್ರ ಮೂಲ ಪಾತ್ರದ ಅವ್ರದ್ದು ಇದೆ. ಹೌದಿಲ್ರಿ? ಹೌದಲ್ರಿ? ಮೂಲ ಪಾತ್ರದವ್ರದು ಅಕ್ಕವಂದು ಮತ್ತ ಮಾಯವಂದು. ಹೌದು. ಇಲ್ಲಿ ನಾಗನ ಗದ್ದಿಗೆ ಮಾಡ್ಯಾರ ಅವ್ರು. ಮಾಡ್ಯಾರಲ್ರಿ? ಯಾರ್ದು? ಬೀರಣ್ಣ ದೇವ್ರ ಅಕ್ಕವನ ಮನೆಗೆ ಬಂದಕ್ರ. ಹೌದು. ಬೀರಣ್ಣ ದೇವ್ರ ನಾಗನ ಗದ್ದಿಗೆ ಆಗ್ಯದ. ಹೌದು, ಆಗ್ಯದ ಸರ್ಪ. ಹೌದು. ಹೌದಿಲ್ರಿ? ಹೌದು. ಇದು ಅಲ್ದೆ ಬೀರ ದೇವರ ಹುಟ್ಟಿದ ಕೂಡಲೇ ಆರ್ಯಾಣದಾಗ ಕಂಚಾಳ ಆಲದ ಮರಕ್ಕೆ ಕಟ್ಟಿ ಬಂದಕ್ರ. ಹೌದು. ಅದೇ ನಾಗರ ಹೆಡಿ ಅವನಿಗೆ ಆಶ್ರಯ ಆಗ್ಯದ. ಅದೇ ನಾಗರಾಮ. ಹೌದು. ಈಗ ಅವ್ರ ಅಪ್ಪ ಭರಮದೇವ್ರ ಅವನ ಆಸ್ಥಾನ, ಅವನ ದೇವಸ್ಥಾನ ಎಲ್ಲಿರ್ತದ ಅದ್ರ ಮೇಲೂ ಆ ಸರ್ಪದ ಚಿತ್ರ ಪ್ರತಿಯೊಂದು ಕಡೆ ಆ ಹಾವಿಗೆ ಮತ್ತು ಬೀರ ದೇವರಿಗೆ ಅವಿನಾಭಾವ ಸಂಬಂಧ ಇದ್ದಂಗ ಅದಾನ ರೀ. ಅದಾನ. ಈಗ ಇದು ಯಾಕೆ ನಾವು ಕೇಳತ್ತೀವಿ, ಇಟ್ಟು ಬೀರ ದೇವರಿಗೆ ಸರ್ಪ ಅವನಿಗೆ ಆಸರ ಮಾಡ್ಯದ, ಇಟ್ಟು ಕಾವಲು ಮಾಡ್ತದ. ಇದಕ್ಕೆ ಹಿಂದ ಕಾರಣ ಏನದ? ಆ ಸರ್ಪ ಬಂದಿಟ್ಟೆಲ್ಲ ಎಟ್ಟು ಇವ್ರಿಗೆ ಅಂದ್ರ ಬೀರಣ್ಣ ದೇವ್ರ ಆ ಸರ್ಪಿಗೆ ಅಂತದ್ ಏನ್ ಮಾಡ್ಯಾನ ಹಿಂದ. ಬೀರಣ್ಣ ದೇವ್ರೇ ಮಾಡ್ಲಿ, ಮಾತಾಡುದು ನಾವು. ಬೀರಣ್ಣ ದೇವ್ರೇ ಮಾಡ್ಲಿ, ಅವ್ರ ಅಪ್ಪರೇ ಮಾಡ್ಲಿ, ಯಾರ ಕಾಲ ಮಾಡಲ್ರು. ಅವ ಈ ಮನಿತಾನದಲ್ಲಿ ಅವ ನಾಗ ಸರ್ಪ ಬಂದು ದುಡಿಬೇಕಾದ್ರ ಅವನಿಗೆ ಅಂತ ಆಶೀರ್ವಾದ ಯಾರ್ದದ? ಏನ್ ಕಾರಣ? ಈ ನಾಗಪ್ಪ ಬಂದಿಟ್ಟೆಲ್ಲ ಕೆಲಸ ಮಾಡ್ತಾನ. ಹೇಳ್ತಾರ ನೋಡ್ರಿ, ಇವೆಲ್ಲ ಯೂಟ್ಯೂಬ್ ಕತ್ ಬಂದಾವ್, ನೀವು ಕೇಳಿಲ್ಲ? ಹೇಳ್ರಿ ಗೌಡ್ರ. ಜಬುಗೋಡ್ ಕನ್ನವನ ಭಕ್ತಿ ಒಲ್ತನ ಜಬುಗೋಡ್ ಕನ್ನವನ ಭಕ್ತಿ ಒಲ್ತನ ಕನ್ನ ನುಡಿಯಾಗ ಖಡ್ಗ ಭಂಡಾರ ನೀಡನ ಹುಟ್ಟ ಬಂದರಿಗೆ ಉದ್ಧಾರ ಮಾಡ್ಯಾನ ಜಾನಾಸಿ ಬಂದೋ ಮಾಯದ ಮಾದಣ್ಣ ಜಾನಾಸಿ ಬಂದೋ ಮಾಯದ ಮಾದಣ್ಣ ಮಾಡಣ್ಣ
ಕಳೆದು ಹೋಗತಾದೋ ನಿಮ್ಮ ಜ್ಞಾನ ಕಳೆದು ಹೋಗತಾದೋ ನಿಮ್ಮ ಜ್ಞಾನ ಭಕ್ತಿ ಇಟ್ಟ ದುರಿ ಕಡಿಮೆ ಏನೇನ ಭಕ್ತಿ ಇಟ್ಟ ದುರಿ ಕಡಿಮೆ ಏನೇನ ತಂದೆಯ ಮಗಸಿದ ಹಿಡಿ ಹೋಗ ಚರಣ ಗುರುವ ಮದುಗೊಂಡ್ ಹಿಂಗ ಮಾಡ್ಯಾರೋ ಕವನ ಮಾದಣ್ಣ ತುಕರಮ ಮಾಡವ್ರು ಗಾಯನ ಮಾದಣ್ಣ ತುಕರಮ ಮಾಡವ್ರು ಗಾಯನ ಪೂಜೆ ನಿತ್ಯದಲ್ಲಿ ಮಾಡಣ್ಣ ಗುರುಪಾದ ಪೂಜೆ ನಿತ್ಯದಲ್ಲಿ ಮಾಡಣ್ಣ ಕಳೆದೋಗತಾದೋ ನಿಮ್ಮ ಜ್ಞಾನ ಕಳೆದೋಗತಾದೋ ನಿಮ್ಮ ಜ್ಞಾನ ಮಾಜ್ಞಾನಿಗಳಾದಂತ ಲಿಂಗದ ಗುಡಿಲೇಸು ಗಂಗೆಯ ದಡಿಲೇಸು ಶಿವಶರಣರ ಸಂಘವೇ ಲೇಸು ಸರ್ವಜ್ಞ ಎಂಬಂತೆ ದತ್ತಾತ್ರೇಯ ಅಣ್ಣಪ್ಪಕ ಮೇತ್ರೆ ಸಾಕಿನ ಸೊಡ್ಡಿ ಗ್ರಾಮದ ಹಿರಿಯರು ತಮ್ಮ ಸೇವಾವನ್ನ ಕೇಳಿ ತಮ್ಮ ಆಶೀರ್ವಾದ ರೂಪದಿಂದ ಈ ಸತ್ಸಂಗದ ಸೇವೆಗೆ 101 ರೂಪಾಯಿಗಳು ಕೊಟ್ಟರೆ ನನ್ನ ಗುಡ್ಡದ ಮುತ್ಯ ಇಲ್ಲಿ ವಾಸ ಮಾಡಿದಂತ ನನ್ನ ಹುನ್ನೂರು ಮುತ್ಯ ಅವರ ಮನೆಯೊಳಗಟ್ಟ ಐಶ್ವರ್ಯ ಕೊಡ್ಲಿ ದಾನ ಧರ್ಮ ಪುಣ್ಯ ಕಾರ್ಯ ಮಾಡುವಂತ ಶಕ್ತಿ ಗುರುನಾಥ್ ಕೊಡ್ಲಿ ಅಂತ ಹೇಳಿ 100 ರೂಪಾಯಿಗಳನ್ನ ಆಭಾರ ಮಾಡಿಸುತ್ತೇನೆ. ಬಂಡು ಅಂಶಿದ್ದ ಜಕ್ಕುಣೆ ಸಾಕಿನ ಸೊಡ್ಡಿ ಗ್ರಾಮದ ಹಿರಿಯರು ನನ್ನ ಮರಕಾರ ಸಿದ್ಧನ ಪರಮ ಭಕ್ತರು ಈ ಸತ್ಸಂಗದ ಸೇವೆಗೆ ತಮ್ಮ ಆಶೀರ್ವಾದ ರೂಪದಿಂದ 101 ರೂಪಾಯಿಗಳು ಕೊಟ್ಟಿದ್ದಾರೆ. ಆರೇ ನಾಡದರಸ ಗಂಗಿ ನಾಡದಗೌಡ ಮಾಯಾದ ಮಗ ಮಾಧುಲಿಂಗನ ಆಶೀರ್ವಾದ ಅವ್ರ ಮ್ಯಾಗಿರ್ಲಿ ಅಂತ ಹೇಳಿ 100 ರೂಪಾಯಿಗಳನ್ನ ಆಭಾರ ಮಾಡಿಸುತ್ತೇನೆ. ಶ್ರೀಮಂತ ಬಾಳಪ್ಪ ಜಕ್ಕುಣೆ ಅವರಾದ್ರೆ ಈ ಸತ್ಸಂಗದ ಸೇವೆಗೆ 51 ರೂಪಾಯಿಗಳು ಕೊಟ್ಟರೆ ಹೌದು ಸಿದ್ಧ ಬಿಳೇನಿ ಸಿದ್ಧ ಮುತ್ತೇನ ಆಶೀರ್ವಾದ ಅವ್ರ ಮ್ಯಾಗ ಸದಾ ಇರ್ಲಿ ಅಂತ ಹೇಳಿ 51 ರೂಪಾಯಿಗಳನ್ನ ಆಭಾರ ಮಾಡಿಸುತ್ತೇನೆ. ನಮ್ಮ ಭಾಷೆ ಸಾಬ್ ವಜೀರ್ ಸಾಹೇಬರು ನಮ್ಮ ಶಿರಾಡೋಣ ಗುರೂಜಿ